ನಮಸ್ಕಾರ. ನಾನು ಒಬ್ಬ ಇಂಡಸ್ಟ್ರಿಯಲ್ ಸೇಫ್ಟಿ ಇಂಜಿನಿಯರ್. ಇಂದು ನಿಮಗೆ ಇಂಡಸ್ಟ್ರಿಯಲ್ ಸೇಫ್ಟಿಯ ಕಥೆಯನ್ನು ಹೇಳಲಿದ್ದೇನೆ. ಸುಮಾರು 200 ವರ್ಷಗಳ ಹಿಂದೆ ಕಾರ್ಖಾನೆಗಳಲ್ಲಿ ಸುರಕ್ಷತೆ ಎಂಬ ವ್ಯವಸ್ಥೆಯೇ ಇರಲಿಲ್ಲ. ಆ ಸಮಯದಲ್ಲಿ ಕಾರ್ಮಿಕರು ಹೆಲ್ಮೆಟ್, ಕೈಗವಸು ಅಥವಾ ಸೇಫ್ಟಿ ಶೂಗಳಿಲ್ಲದೆ ಕೆಲಸ ಮಾಡುತ್ತಿದ್ದರು. ಇದರಿಂದ ಪ್ರತಿದಿನ ಅನೇಕ ಗಂಭೀರ ಅಪಘಾತಗಳು ಸಂಭವಿಸುತ್ತಿದ್ದವು. ಆಗ ಜಗತ್ತಿಗೆ ಒಂದು ಸತ್ಯ ಅರ್ಥವಾಯಿತು: ಮಾನವನ ಜೀವವೇ ಅತ್ಯಂತ ಅಮೂಲ್ಯ. ಅಲ್ಲಿಂದಲೇ ಇಂಡಸ್ಟ್ರಿಯಲ್ ಸೇಫ್ಟಿಯ ಹೊಸ ಅಧ್ಯಾಯ ಆರಂಭವಾಯಿತು. ಇಂದು ಯಾವುದೇ ಕೆಲಸ ಆರಂಭಿಸುವ ಮೊದಲು ಅಪಾಯಗಳನ್ನು ಗುರುತಿಸಲಾಗುತ್ತದೆ, ಅಪಾಯವನ್ನು ನಿಯಂತ್ರಿಸಲಾಗುತ್ತದೆ ಮತ್ತು ಪ್ರತಿಯೊಬ್ಬ ಕಾರ್ಮಿಕನ ಸುರಕ್ಷತೆಯನ್ನು ಖಚಿತಪಡಿಸಲಾಗುತ್ತದೆ. ನೆನಪಿಡಿ, ಯಂತ್ರಗಳನ್ನು ಮತ್ತೆ ನಿರ್ಮಿಸಬಹುದು, ಆದರೆ ಒಬ್ಬ ಮನುಷ್ಯನ ಜೀವವನ್ನು ಮತ್ತೆ ತರಲು ಸಾಧ್ಯವಿಲ್ಲ. ಆದ್ದರಿಂದ ಸುರಕ್ಷತೆ ಮೊದಲು, ಯಾವಾಗಲೂ.